ಕರ್ನಾಟಕ ಬಂದ್ಗೆ ಎಲ್ಲೆಲ್ಲಿ ಯಾವ್ಯಾವ ಥರದ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋದನ್ನು ನೀವು ಬಹುತೇಕ ನೋಡಿದ್ದೀರಾ. ನಾವು ಬೆಂಗಳೂರು ಕತೆ ನೋಡೋದಾದರೆ ಕರ್ನಾಟಕ ಬಂದ್ಗೆ ರಾಜಧಾನಿ ಅಷ್ಟೇನು ಸ್ಪಂದಿಸಿಲ್ಲ. ನೀರಸ ಪ್ರತಿಕ್ರಿಯೆ ಇತ್ತು. ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ, ಮುಚ್ಚಿದ ಕೆಲ ಅಂಗಡಿಗಳು ಕೂಡ ಮಧ್ಯಾಹ್ನ ಸಹಜ ಸ್ಥಿತಿಗೆ ಓಪನ್ ಆಗಿಬಿಡ್ತು. 4 ತಾಸು ಬಸ್ಸಲ್ಲೇ ಕೂತು ವಾಟಾಳ್ ಅವರು ನಾನು ಕೆಳಗೆ ಇಳಿಯೋದೇ ಇಲ್ಲ, ಇಲ್ಲೇ ಹೋರಾಟ ಮಾಡ್ತೀನಿ ಅಂತ ಕೂತಿದ್ರು, ಪಟ್ಟು ಹಿಡಿದು ಕೂತಿದ್ರು. ಯಾಕೆ ಅಂತ ಹೇಳಿದ್ರೆ ಬಸ್ಸಿಂದ ಇಳಿತಿದ್ರೆ ಕರ್ಕೊಂಡೋಗಿ ಇನ್ನೊಂದು ಬಸ್ಸಲ್ಲಿ ಕೂರಿಸ್ಕೊಂಡು ಬಿಟ್ಬಿಟ್ಟು ಬಂದುಬಿಡ್ತಿದ್ರು. ಸೊ ಹಾಗಾಗಿ ಅವರು ನಾನು ಬಸ್ಸಲ್ಲೇ ಕೂರ್ತೀನಿ, ನಾನಂತೂ ಕೆಳಗಿಳಿಯಲ್ಲ ಅಂತ ಹಠಕ್ಕೆ ಬಿದ್ದು ಪ್ರತಿಭಟನೆಯನ್ನು ಮಾಡಿದ್ರು. ಬಟ್ ಅಂದ್ಕೊಂಡಿದ್ದಂಥ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಸಕ್ಸಸ್ ಆಗುತ್ತೆ ಅಂತ ಆಗಿಲ್ಲ. ಯಾಕಂದರೆ ಅನೇಕ ಸಂಘಟನೆಗಳು ಸಾಥ್ ನೀಡಿಲ್ಲ. ಕೆಲವು ಸಂಘಟನೆಗಳು ಸಾಥ್ ನೀಡಿದ್ರೂ ಕೂಡ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿಲ್ಲ. ಮಾಮೂಲಿ ಮೆಟ್ರೋ ಓಡಾಡ್ತಾ ಇತ್ತು, ಬಸ್ಸು ಓಡಾಡ್ತಾ ಇತ್ತು. 60% ಆಟೋಗಳು ಇರಲಿಲ್ಲ ಬಿಟ್ಟರೆ ಇನ್ನುಳಿದಿದ್ದ ಆಟೋಗಳು ಊಬರು, ಕ್ಯಾಬು, ಓಲಾ ಎಲ್ಲವೂ ಕೂಡ ನಾರ್ಮಲ್ ಆಗಿ ಓಡಾಡ್ತಾ ಇದ್ರು. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ನಾರ್ಮಲ್ ಆಗಿ ನಾವು ಆಗ ಬಂದಂತ ಅಂದರೆ ಒಂದು ತೀವ್ರತೆ ಇರ್ತಿತ್ತಲ್ವ, ಎಲ್ಲರೂ ಪರದಾಡಬೇಕಾಗಿರ್ತಿತ್ತು, ಅಂಗಡಿಗಳೇ ಓಪನ್ ಇರ್ತಿರ್ಲಿಲ್ಲ. ಯಾವತ್ತೋ ಬಂದು ಇದೆ ಅಂತ ಗೊತ್ತಿಲ್ಲದೇನೆ ಪಾಪ ಯಾವುದೋ ಊರಿಂದ ಬಂದವರು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು. ಆ ತೀವ್ರತೆ ಅನ್ನೋದು ಇತ್ತೀಚೆಗೆ ಯಾಕೋ ಬಂದ್ಗೆ ಇಲ್ಲ ಅಂತ ಅನಿಸ್ತಿದೆ. ಯಾಕಂದರೆ ಒಂದು ಕನ್ನಡ ಪರ ಸಂಘಟನೆಗಳ ನಡುವೆ ಹೊಂದಾಣಿಕೆ ಇಲ್ಲ. ಕ್ರೆಡಿಟ್ ನನಗೆ ಬೇಕು, ನಾನು ಬಂದ್ ಮಾಡಿಸ್ದೆ, ನಾವ್ಯಾಕೆ ಇವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರ ಹೆಸರು ತಗೊಳ್ತಾರೆ, ಅದೊಂದು ಸಮಸ್ಯೆ ಇದೆ. ಇನ್ನೊಂದು ಪ್ರತಿಯೊಂದಕ್ಕೂ ನೀವು ಬಂದು ಅಂತ ಹೋಗ್ತಿದ್ರೆ ಈಗ ಎಲ್ಲದ್ರ ಬೆಲೆನೂ ಜಾಸ್ತಿ ಆಗಿದೆ. ಜೀವನ ನಡೆಸೋದೇ ಕಷ್ಟ ಆಗಿದೆ. ಅದರಲ್ಲೂ ಒಂದಿನ ನೀವು ಅಂಗಡಿ ಕ್ಲೋಸ್ ಮಾಡಿ ಅಂದರೆ ವ್ಯಾಪಾರವೂ ಆಗಲ್ಲ, ಬಿಸ್ನೆಸ್ಸು ಬಿದ್ದೋಗುತ್ತೆ. ಸೊ ಹೀಗಿರಬೇಕಾದ್ರೆ ಅಯ್ಯೋ ದುಡಿದ್ರೆ ಸಾಕಪ್ಪ, ಇವತ್ತಿನ ವ್ಯಾಪಾರ ಆದರೆ ಸಾಕಪ್ಪ ಅಂತ ಇರೋದ್ರಿಂದ ಬಂದ್ಗೆ ಇತ್ತೀಚಿನ ದಿನಗಳಲ್ಲಿ ಆ ತೀವ್ರತೆ ಅನ್ನೋದು ಏನಿರುತ್ತೆ, ಗಂಭೀರತೆ ಅಂತ ಏನಿತ್ತು ಹಿಂದೆ ಅದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.